ರತ್ನನಗರಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಚಾಲನೆ. ಉದ್ಯೋಗಕ್ಕೆ ರಷ್ಯಾಗೆ ಹೋಗಿದ್ದ ಕನ್ನಡಿಗರು ಪರದಾಡ್ತಿರೋದ್ಯಾಕೆ? ಈ ಸುದ್ದಿ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಮರಕ್ಕೂ ಮೊದಲೇ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕದ 8 ಜಿಲ್ಲೆಗಳಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಇಂದು ಬೆಳಗಾವಿಯಲ್ಲಿ ನೂತನ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಚಾಲನೆಯನ್ನು ನೀಡಿದ್ರು. ಸೆಂಟ್ರಲ್ ಮಿನಿಸ್ಟರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳ್ಳಿ ಗಣಪತಿಯನ್ನು ನೀಡಿ ಸನ್ಮಾನಿಸಿ ಹಾಡಿ ಹೊಗಳಿದ್ರು. ಕೇಂದ್ರ ಸರ್ಕಾರ 376 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ 6,975 ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೀಡಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ, ಕೊಪ್ಪಳ, ರಾಯಚೂರು, ಕಲಬುರಗಿ, ಬೀದರ್ ಸೇರಿದಂತೆ 8 ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯಲಿದೆ. ಬೆಳಗಾವಿ ನಗರದಲ್ಲಿ 34 ಕಿಲೋಮೀಟರ್ ಉದ್ದದ 1,600 ಕೋಟಿ ವೆಚ್ಚದ ರಿಂಗ್ ರೋಡ್, ಚಿಕ್ಕೋಡಿ ಬೈಪಾಸ್ನಿಂದ ಗೋಟೂರುವರೆಗೆ 941.61 ಕೋಟಿ ವೆಚ್ಚದಲ್ಲಿ 27.12 ಕಿಲೋಮೀಟರ್ ಉದ್ದದ ಚತುಷ್ಪಥ ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿ ನಡೆಯಲಿದೆ. मुझे बहुत खुशी है कि ये जो बेलगांव का बाईपास है इसका 3 पैकेज में लेंथ 69 किलोमीटर है और इसकी कीमत 3,400 करोड़ रुपए है. बेलगांव से गोवा तक जाने का समय जो 3 घंटे लग रहा था अब निश्चित रूप से वो 1.25 घंटे हो जाएगा, जिसके कारण एक बहुत बड़ी सुविधा निश्चित रूप से आप सबको मिलेगी. ನಿತಿನ್ ಗಡ್ಕರಿ ಅವರ ಮಾರ್ಗದರ್ಶನದಲ್ಲಿ ಕಳೆದ 15 ವರ್ಷಗಳಿಂದ ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಪರಿವರ್ತನೆ ಮಾಡುವ ಮೂಲಕ ಅವರ ಕಾಲಾವಧಿಯಲ್ಲಿ ಬಹಳಷ್ಟು ರಸ್ತೆಗಳನ್ನು ಮಾಡುವ ಮೂಲಕ ಒಂದು ಐತಿಹಾಸಿಕ ಇತಿಹಾಸ ನಿರ್ಮಿಸಿದ ಬಹಳ ತಪ್ಪಾಗಲಿಕ್ಕಿಲ್ಲ. ರಷ್ಯಾಗೆ ಉದ್ಯೋಗ ಅರಸಿ ತೆರಳಿದ್ದಂತಹ ಕಲಬುರಗಿಯ ಕನ್ನಡಿಗರನ್ನ ಯುದ್ಧಕ್ಕೆ ಬಳಸಿಕೊಂಡಂತಹ ಘಟನೆ ನಡೆದಿದೆ. ಕಲಬುರಗಿಯ 3 ಯುವಕರು ರಷ್ಯಾದಲ್ಲಿ ಪರದಾಟ ನಡೆಸ್ತಾ ಇದ್ದಾರೆ. ದುಬೈ ಏಜೆಂಟ್ರ ಮೂಲಕ ರಷ್ಯಾಗೆ ತೆರಳಿದಂತಹ ಯುವಕರಿಗೆ ಸೆಕ್ಯೂರಿಟಿ ಕೆಲಸ ಕೊಡಿಸೋದಾಗಿ ಹೇಳಿ ವಂಚಿಸಿದ್ದಾರೆ. ಇನ್ನು ಸೆಕ್ಯೂರಿಟಿ ಕೆಲಸ ಬದಲಿಗೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ನಮ್ಮನ್ನ ವಾಪಸ್ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಯುವಕರು ವಿಡಿಯೋ ಮಾಡಿ ಮನವಿ ಮಾಡ್ತಿದ್ದಾರೆ. ಈ ಸಂಬಂಧ ಕಲಬುರಗಿ ನಗರದ ರೋಜಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ರಷ್ಯಾದಲ್ಲಿ ಸಿಲುಕಿರುವ ನಮ್ಮ ಮಕ್ಕಳನ್ನ ಕರೆ ತನ್ನಿ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. मैं हूँ सैयद इलियास हुसैनी. मैं रशिया आया था जॉब करने के लिए एजेंट के थ्रू. एजेंट का नाम है बाबा और उसका यूट्यूब पे चैनल है बाबा ब्लॉग्स. उसने हमको बताया था कि तुम लोग का जॉब रहेगा सिक्योरिटी का. ಪ್ರಧಾನಮಂತ್ರಿ ಮೋದಿ ಸಾಹೇಬರಿಗೆ ನಾನು ಕೇಳ್ಕೊತೀನಿ, ನಮ್ಮ ಎಲ್ಲರ ಮಕ್ಕಳು ಅಲ್ಲಿ ಎಷ್ಟು ಜನ ಇದ್ದಾರೆ ಭಾರತ ದೇಶಕ್ಕೆ ಸುರಕ್ಷಿತವಾಗಿ ಕಳಿಸಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಸರ್. ನಾವು ಎಲ್ಲರಿಗೆ ಸರ್ ಯಾರು ಇದು ಭಾರತ ದೇಶ ನಾವು ರಿಕ್ವೆಸ್ಟ್ ಮಾಡ್ತೀನಿ ಸರ್, ನಮ್ಮ ಮನುಷ್ಯಾಗ ನಮ್ಮ ಬ್ರದರ್ಗೆ ಸರ್ ಸೇಫ್ಲಿಂದ ತರಬೇಕ್ರಿ ಇಂಡಿಯಾಗೆ ಸರ್, ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ನಾವು ಗೌರ್ಮೆಂಟ್ಲಿಂದ ಸರ್. ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆ ಬಂದವರನ್ನ ಸ್ಥಳೀಯರು ಅಟ್ಟಾಡಿಸಿಕೊಂಡು ಹೋದ ಪ್ರಸಂಗ ಆಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಉಪ್ಪಿನಕೋಟೆ ಬಳಿ 2 ಮಹಿಳೆಯರು ಪ್ರೊಟೆಸ್ಟೆಂಟ್ ಪಂಗಡದ ಧರ್ಮ ಪ್ರಚಾರ ಮಾಡ್ತಿದ್ರು. ತಮ್ಮ ಧರ್ಮದ ಕುರಿತು ಮಾಹಿತಿ ಕೊಡ್ತಾ ಇದ್ದ ಸಂದರ್ಭ ಕೋಪಗೊಂಡ ಸ್ಥಳೀಯರು ಮತಾಂತರ ಮಾಡೋಕ್ ಬಂದಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ದೊಣ್ಣೆ ಹಿಡಿದು ಅಟ್ಟಾಡಿಸಿಕೊಂಡು ಹೋದ್ರು. ಇನ್ನೊಮ್ಮೆ ಈ ಭಾಗಕ್ಕೆ ಬರದಂತೆ ಗದರಿಸಿ ಓಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ದೃಶ್ಯ ವೈರಲ್ ಆಗಿದೆ. ಉಪ್ಪಿನಕೋಟೆ ಬ್ರಹ್ಮಾವರ ಕಾಲ್ ಹಾಕ್ರೆ ಬಾ ಬಾ ಬಾ. ಚೀನಾ ಸಮುದ್ರದ ಗಡಿ ದಾಟಿ ಚೀನಾ ಬೋಟ್ ಭಾರತದ ಸಮುದ್ರ ಗಡಿ ಪ್ರವೇಶ ಮಾಡ್ತಾ ಅನ್ನೋ ಅನುಮಾನ ಇದೆ. ಭಾರತಕ್ಕೆ ಸೇರಿದ ಸಮುದ್ರದಲ್ಲಿ ಚೀನಾ ಬೋಟ್ ಮೀನುಗಾರಿಕೆ ನಡೆಸಿದ ಪ್ರಸಂಗ ಕಂಡುಬಂದಿದ್ದು, ಕರಾವಳಿಯ ಆಳ ಸಮುದ್ರದಲ್ಲಿ ಚೀನಾ ಬೋಟ್ನಿಂದ ಅವೈಜ್ಞಾನಿಕ ಲೈಟ್ ಫಿಶಿಂಗ್ ವಿಡಿಯೋವೊಂದನ್ನು ರಾಜ್ಯ ಕರಾವಳಿಯ ಮೀನುಗಾರರು ಸೆರೆ ಹಿಡಿದಿದ್ದಾರೆ. ಚೀನಾ ಬೋಟ್ ದಾರಿ ತಪ್ಪಿ ಬಂತ ಅಥವಾ ಉದ್ದೇಶಪೂರ್ವಕವಾಗಿ ಬಂತ ಅನ್ನೋ ಬಗ್ಗೆ ತನಿಖೆ ಮಾಡುವಂತೆ ಕರಾವಳಿಯ ಮೀನುಗಾರರು ಆಗ್ರಹ ಮಾಡ್ತಾ ಇದ್ದು, ಕೋಸ್ಟ್ ಗಾರ್ಡ್ ಸಮಗ್ರ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಬೇಸಿಗೆ ಮಧ್ಯೆ ಜಲಕ್ಷಾಮ ಎದುರಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 2 ದಿನ ನೀರು ಪೂರೈಕೆ ಇರಲ್ಲ ಅಂತ ಬೆಂಗಳೂರು ಜಲಮಂಡಳಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಇದೇ ಫೆಬ್ರವರಿ 27, 28ರಂದು ಹಲವು ಏರಿಯಾದಲ್ಲಿ ನೀರು ಬಂದ್ ಆಗಲಿದೆ. ಕಾವೇರಿ 4ನೇ ಹಂತದ 2ನೇ ಘಟ್ಟ ಸಂಪೂರ್ಣ ಸ್ಥಗಿತಗೊಳ್ಳಲಿದ್ದು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ, ಯಲಹಂಕ, ವಿದ್ಯಾರಣ್ಯಪುರ ಪೂರ್ವ ವಲಯದ ನೀರು ಸಿಗಲ್ಲ. ತುರ್ತು ನಿರ್ವಹಣೆ ಮೀಟರ್ ಅಳವಡಿಕೆ ಹಿನ್ನೆಲೆಯಲ್ಲಿ ನೀರು ಬಂದ್ ಆಗಲಿದೆ. ಮತ್ತೊಂದು ಕಡೆ ಹಾವೇರಿಯ 50ಕ್ಕೂ ಅಧಿಕ ಹಾಸ್ಟೆಲ್ಗಳಲ್ಲಿ ನೀರಿನ ಸಮಸ್ಯೆಯಾಗಿದೆ. ಕಳೆದ 1 ತಿಂಗಳಿನಿಂದ ಟ್ಯಾಂಕರ್ ನೀರನ್ನ ಹಾಸ್ಟೆಲ್ಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. 1 ಟ್ಯಾಂಕರ್ ನೀರಿಗೆ 600 ರೂಪಾಯಿ. ಹೀಗಾಗಿ ಪ್ರತಿನಿತ್ಯ ಒಂದು ಹಾಸ್ಟೆಲ್ಗೆ 5 ರಿಂದ 6 ಟ್ಯಾಂಕರ್ ನೀರು ಬೇಕಾಗುತ್ತೆ. ಹಾಸ್ಟೆಲ್ ವಾರ್ಡನ್ ನಮ್ಮ ಕೈಯಿಂದ ಹಣ ಹಾಕಿ ನೀರನ್ನ ಹಾಕಿಸ್ತಾ ಇದ್ದಾರೆ. ಅತ್ತ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರದಲ್ಲಿ ಕಳೆದ 4-5 ದಿನಗಳಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಬಾರಿ ಮಳೆ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ತಲೆದೋರಿದೆ.
ಗುಜರಿ ಸೇರ್ಬೇಕಾದಂತಹ ಬಸ್ಗಳಿಗೆ ಬಿಎಂಟಿಸಿ ಮರುಜೀವ ಕೊಟ್ಟಿದೆ. ಹಳೆ ಬಸ್ಗಳನ್ನ ಭೋಜನ ಬಂಡಿಗಳಾಗಿ ಪರಿವರ್ತನೆ ಮಾಡುವ ಮೂಲಕ ಬಿಎಂಟಿಸಿಯಿಂದ ಹೊಸ ಪ್ರಯತ್ನ ಮಾಡಲಾಗಿದೆ. ಬಿಎಂಟಿಸಿ ನಿರ್ದೇಶಕರ ಆದೇಶದ ಮೇರೆಗೆ ಈ ಬಸ್ ಕ್ಯಾಂಟೀನ್ ಆಗಿ ಬದಲಾಗಿದೆ. ಬಿಎಂಟಿಸಿ ಘಟಕ, ಬಸ್ ನಿಲ್ದಾಣ ಮುಂತಾದೆಡೆ ಸಂಸ್ಥೆಯ ಕಾರ್ಮಿಕರು ತಿಂಡಿ ಊಟ ಮಾಡೋದಕ್ಕೆ ಈ ಬಸ್ ಬಳಸಬಹುದು. ಬಿಎಂಟಿಸಿ ಉತ್ತರ ವಲಯದಲ್ಲಿರುವ ಡಿಪೋ ನಂಬರ್ 4ರ ತಾಂತ್ರಿಕ ಸಿಬ್ಬಂದಿಗಳ ಕೈಚಳಕದಿಂದ ಬಂಡಿ ನಿರ್ಮಾಣಗೊಂಡಿದೆ. ಇನ್ನು ಬಸ್ಸಿಗೆ ಭೋಜನ ಬಂಡಿ, ಬನ್ನಿ ಕುಳಿತು ಊಟ ಮಾಡೋಣ ಎಂಬ ಸುಂದರ ಶೀರ್ಷಿಕೆಯನ್ನ ಕೊಡಲಾಗಿದೆ. ಸಿಬ್ಬಂದಿ ಕಾರ್ಯಕ್ಕೆ ಬಿಎಂಟಿಸಿ ಎಂಡಿ ರಾಮಚಂದ್ರನ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಗರದಲ್ಲಿ 49 ಬಿಎಂಟಿಸಿ ಡಿಪೋಗಳಿವೆ. ಅದರಲ್ಲಿ ಕೆಲವೆಡೆ ಕ್ಯಾಂಟೀನ್ಗಳಿಲ್ಲ. ಕ್ಯಾಂಟೀನ್ ಇಲ್ಲದ ಕಡೆ ಭೋಜನ ಬಂಡಿ ನಿಲ್ಲಲಿದೆ. ಖಾಸಗಿ ರೆಸಾರ್ಟ್ಗೆ ಚೆಸ್ಕಾಂ ಲೈನ್ಮ್ಯಾನ್ಗಳು ಅನಧಿಕೃತ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಲೈನ್ಮ್ಯಾನ್ಗಳನ್ನ ಗುತ್ತಿಗೆದಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿಯೊಬ್ಬರು ನಿರ್ಮಿಸಿರುವ ರೆಸಾರ್ಟ್ಗೆ ನೀರಿನ ಸಂಪರ್ಕ ಪಡೆಯಲು ಸಮೀಪದಲ್ಲಿರುವ ಕೆರೆಗೆ ಮೋಟಾರ್ ಅಳವಡಿಸಿದ್ರು. ಅದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಆನೆ ಸಮಸ್ಯೆ ಮತ್ತು ಗಜಪಡೆ ಓಡಾಡುವ ಕಡೆ ವಿದ್ಯುತ್ ಕಂಬಗಳನ್ನು ಹಾಕಿ ಸಂಪರ್ಕ ಕೊಡುವ ಮೂಲಕ ಲೈನ್ಮ್ಯಾನ್ಗಳೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಖಂಡಿಸಿ ಗುತ್ತಿಗೆದಾರರು ದಿಢೀರ್ ಪ್ರತಿಭಟನೆ ಮಾಡಿದ್ರು. ಅನಧಿಕೃತ ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾ ಇರೋ ಲೈನ್ಮನ್ಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ರು. ಇವತ್ತು ಇಂಥ ಲೈನ್ಮನ್ಗಳಿಂದ ಎಲ್ಲರ ಹೊಟ್ಟೆ ಮೇಲೂ ಹೊಡೆದು ಅವರು ಅನ್ನ ತಿಂತಿದ್ದಾರೆ. ಅವರಿಗೆ ಇಲಾಖೆಯಿಂದ ಒಬ್ಬೊಬ್ಬ ಲೈನ್ಮನ್ಗೆ 1 ಲಕ್ಷದವರೆಗೂ ಸಂಬಳ ಬರುತ್ತೆ. ಆದರೂ ಸಮೇತ ಇಂಥ ಕೆಲಸಗಳನ್ನ ಮಾಡಲೇಬೇಕು ಅಂತೇಳಿ ಹಠ ಇಟ್ಕೊಂಡು ಮಾಡಿರ್ತಾರೆ. ಇದಕ್ಕೆ ಮೇಲಧಿಕಾರಿಗಳು ಯಾವುದೇ ಗಮನಕ್ಕೆ ಬರ್ದಲ್ಲೇ ಇದ್ದಂಗೆ ಕಿವಿ ಮುಚ್ಕೊಂಡಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆದರೂ ಇದನ್ನು ಅವರು ಗಮನಕ್ಕೆ ತಗೊಂಡು ಇಂಥ ಲೈನ್ಮನ್ಗಳನ್ನ ವರ್ಗಾವಣೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೇಳ್ಕೊಂಡು